ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಟೆಟ್ ಎಕ್ಸಾಮ್‌ಗೆ ಯಾರೆಲ್ಲ ಅಪಿಯರ್ ಆಗ್ತಿದ್ದೀರೋ ಅಂದ್ರೆ ಬರಿಯಕ್ ಹೋಗ್ತಾ ಇದ್ದೀರೋ, ಅವ್ರಿಗೆ ಕೆಲವು ಯೂಸ್‌ಫುಲ್ ಟಿಪ್ಸ್ ಅನ್ನ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ. ಯಾಕೆ ಅಂದ್ರೆ ಹಲವಾರು ವ್ಯಕ್ತಿಗಳು ಈ ಎಕ್ಸಾಮ್ ಬರ್ದ ಮೇಲೆ 1, 2 ಅಂಕದಲ್ಲಿ ಡಿಸ್ಕ್ವಾಲಿಫೈ ಆಗಿರ್ತಾರೆ. ಅವರಿಗೆ ಮಾನಸಿಕ ಗೊಂದಲ ಮತ್ತೆ ಭಯ, ಆತಂಕದಲ್ಲಿ ಕೆಲವೊಂದು ಸರಿ ಪ್ರಶ್ನೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ. ಸೊ ಉತ್ತರವನ್ನ ತಪ್ಪಾಗಿ ಟಿಕ್ ಮಾಡ್ ಬಂದಿರ್ತಾರೆ. ಸೊ ಇದ್ರಿಂದ ಹಲವಾರು ವ್ಯಕ್ತಿಗಳು ಅಂಕ 1, 2 ಅಂಕದಿಂದ ಅರ್ಹತಾ ಪರೀಕ್ಷೆಯನ್ನ ಅವರು ಉತ್ತೀರ್ಣ ಮಾಡಿರಲ್ಲ. ಸೊ ಇದಕ್ಕೋಸ್ಕರನೇ ನಾನು ಒಂದು ಚಿಕ್ಕ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದೀನಿ. ಯಾರೆಲ್ಲ ಈ ಒಂದು 2024 ವರ್ಷದ ಟೆಟ್ ಎಕ್ಸಾಮ್‌ಗೆ ಹೋಗ್ತಾ ಇದ್ದೀರೋ ಬರಿಯೋಕೆ, ಅವ್ರಿಗೆಲ್ಲಾನು ಸಹ ಇದು ಅನುಕೂಲ ಆಗ್ಬೇಕು ಈ ಒಂದು ವಿಡಿಯೋ ಅಂತ ನನ್ನ ಆಸೆ. ಸೊ ನೀವು ಇವಾಗ್ಲೇನೆ ಹಲವಾರು ವಿಷಯಗಳು ಅಂದ್ರೆ ಯಾವೆಲ್ಲ ವಿಷಯಗಳು ಅದ್ರಲ್ಲಿ ಬರುತ್ತೆ, ಎಷ್ಟು ಅಂಕಗಳು ಇದೆ ಅದ್ರಲ್ಲಿ, ಯಾವ ಪ್ರಶ್ನೆಗಳಿಗೆ ಯಾವ ಉತ್ತರವನ್ನ ಕೊಡ್ಬೇಕು, ಹೀಗೆ ಹಲವಾರು ಪುಸ್ತಕಗಳನ್ನ ಓದಿರ್ತೀರಾ, ವಿಡಿಯೋಸ್ ನೋಡಿರ್ತೀರಾ, ಮತ್ತೆ ಆ ಒಂದು ವಿಷಯಗಳನ್ನ ನೀವು ತಿಳ್ಕೊಂಡಿರ್ತೀರಾ. ಆದ್ರೆ ಕೊನೆ ಕ್ಷಣದಲ್ಲಿ ಈ ಒಂದು ಕೊನೆಯ 5-6 ದಿನದಲ್ಲಿ ನಿಮ್ಮ ಒಂದು ಮಾನಸಿಕ ನೆಮ್ಮದಿನೂ ಸಹ ಅಷ್ಟೇ ಮುಖ್ಯವಾಗುತ್ತೆ. ನಿಮ್ಮ ಒಂದು ಒಳ್ಳೆಯ ಪರೀಕ್ಷೆ ಅಂದ್ರೆ ಸರಿಯಾಗಿ ಆಗೋದಕ್ಕೆ. ಪರೀಕ್ಷೆ ಅಂದ ತಕ್ಷಣನೇ ಕೆಲವೊಂದು ಸರಿ ಭಯ, ಆತಂಕ ಎಲ್ಲರ ಮನಸ್ಸಿನಲ್ಲೂ ಸಹ ಉದ್ಭವ ಆಗತ್ತೆ. ನಾವು ಎಷ್ಟೇ ಪ್ರಿಪೇರ್ ಆಗಿದ್ರೂನು ಸಹ ಎಲ್ಲಿ ನಾನು ಓದಿದ್ದು ಬರುತ್ತೋ ಇಲ್ವೋ, ಅಲ್ಲಿ ನನ್ಗೆ ಪ್ರಶ್ನೆ ಅರ್ಥ ಆಗುತ್ತೋ ಇಲ್ವೋ, ನಾನ್ ಸರಿಯಾಗಿ ಉತ್ತರವನ್ನ ಟಿಕ್ ಮಾಡ್ತೀನೋ ಇಲ್ವೋ ಅನ್ನೋದು ಎಲ್ಲರ ಮನಸ್ಸಿನಲ್ಲಿ ತುಂಬಾ ಗೊಂದಲ ಇದ್ದೇ ಇರುತ್ತೆ. ಆದ್ರೂ ಸಹ ನೀವು ಇಷ್ಟು ದಿನಗಳು ಏನೆಲ್ಲ ಓದಿದ್ರೋ ಅದನ್ನ ಸರಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಹಲವಾರು ಸರಿ ಏನಾಗತ್ತೆ, ನಿಮಗ್ ಗೊತ್ತಿರುವ ವಿಷಯವನ್ನೇ ಅಂದ್ರೆ ನೀವು ಓದಿದಂತಹ ವಿಷಯದಲ್ಲೇನೆ ನಿಮ್ಗೆ ಪ್ರಶ್ನೆ ಕೇಳಿರ್ತಾರೆ. ಅದನ್ನ ನಿಮ್ಗೆ ಅರ್ಥ ಮಾಡ್ಕೊಳಕ್ ಆಗ್ತಾ ಇರಲ್ಲ. ಸೊ ಪ್ರಶ್ನೆಯನ್ನ 1-2 ಸರಿ ನಿಧಾನವಾಗಿ ಓದಿ. ಇದು ನಿಜವಾಗ್ಲೂ ನಿಮಗೆ ಅನುಕೂಲ ಆಗತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಮತ್ತೆ ಸರಿಯಾದ ಉತ್ತರವನ್ನ ಅಲ್ಲಿ ನಾವು ಟಿಕ್ ಮಾಡೋದಕ್ಕೆ. ಕೆಲವೊಂದ್ ಸರಿ ಪ್ರಶ್ನೆಯನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಅಲ್ಲಿ ತಪ್ಪಾದ ಒಂದು ಆನ್ಸರ್ ಅನ್ನ ನಾವು ಟಿಕ್ ಮಾಡಿ ಬಂದಿರ್ತೀವಿ. ಹಲವಾರು ವ್ಯಕ್ತಿಗಳು 1-2 ಅಂಕದಲ್ಲಿ ಈ ಪರೀಕ್ಷೆಯನ್ನ ಉತ್ತೀರ್ಣದಿಂದ ದೂರ ಉಳಿತಾರೆ. ಇದು ನಿಜವಾಗ್ಲೂ ಬೇಸರದ ಸಂಗತಿ. ಆದರೆ ಈ ಒಂದು ಪರೀಕ್ಷೆಗೆ ಇವಾಗ ಕುಳಿತುಕೊಳ್ಳಕ್ಕೆ ಯಾರ್ಯಾರು ಹೋಗ್ತಾ ಇದ್ದಾರೋ ಆಗ್ಲೇ 1-2 ಸರಿ ಬರ್ದಿದ್ರೆ ಅವ್ರಿಗೆ ತಿಳಿದಿರುತ್ತೆ ಯಾವೆಲ್ಲ ಪ್ಯಾಟರ್ನ್ಸ್ ಇರುತ್ತೆ, ಹೇಗೆ ನಾವು ಅದನ್ನ ನಿಭಾಯಿಸ್ಬೇಕು ಅಂತ. ಆದ್ರೆ ಮೊದಲನೇ ಸರಿ ಯಾರೆಲ್ಲ ಬರೆಯಕ್ ಹೋಗ್ತಾ ಇದ್ದೀರೋ ಈ ಎಕ್ಸಾಮ್‌ನ, ನಿಮ್ಗೆ ಅರ್ಥ ಆಗಿಲ್ಲ ಪ್ರಶ್ನೆ ಅಂದಾಗ 1-2 ಸರಿ ನಿಧಾನವಾಗಿ ಓದಿ. ಆಗ ನಿಮಗೆ ಗೊತ್ತಾಗುತ್ತೆ ಉತ್ತರ ಯಾವ್ದು ಅಂತ. ಸೊ ಅವಾಗ ಟಿಕ್ ಮಾಡ್ಕೋಬಹುದು. ಇದು ಮೊದಲನೇದು, ಪ್ರಶ್ನೆ ಅರ್ಥ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ. ಎರಡನೇದು, ಈ ಒಂದು ದಿನಗಳಲ್ಲಿ ಈ 5 ದಿನಗಳು ತುಂಬಾ ಮುಖ್ಯ. ಯಾಕಂದ್ರೆ ಇವಾಗ ಎಕ್ಸಾಮ್ ಇರೋದು 30ನೇ ತಾರೀಕು ಜೂನು. ಸೊ ಈ ಒಂದು ಪರೀಕ್ಷೆ ಹತ್ರ ಇದೆ. ಸೊ ಈ ಒಂದು ದಿನಗಳಲ್ಲಿ ಯಾವುದೇ ಒಂದು ಕಲಹ, ಅಹಿತಕರ ಘಟನೆಯನ್ನ ನಿರ್ಮಾಣ ಮಾಡ್ಕೊಳ್ಬೇಡಿ. ಯಾರ ಜೊತೆಗೂನು ಸಹ ಜಗಳ ಆಡ್ಬೇಡಿ. ನಕಾರಾತ್ಮಕವಾಗಿ ಯೋಚನೆಯನ್ನ ಮಾಡ್ಬೇಡಿ. ಈ ಕೆಲವು ಅಂಶಗಳು ನಿಮ್ಮ ಒಂದು ಓದಿಗೆ ನಿಜವಾಗ್ಲೂ ಸಹಕಾರಿಯಾಗತ್ತೆ. ನಿಮ್ಮ ಮನಸ್ಸು ಚೆನ್ನಾಗಿದ್ರೆ ನೀವು ಓದಿದಂತಹ ವಿಷಯಗಳನ್ನು ಸಹ ನಿಮ್ಗೆ ಚೆನ್ನಾಗಿ ಮನದಟ್ಟಾಗತ್ತೆ. ನೀವು ಪ್ರಶ್ನೆಯನ್ನ ಓದಿದಾಗ ನಿಮ್ಮ ಒಂದು ಮೆಮೊರಿ ಅಂತ ನಾವೇನ್ ಹೇಳ್ತೀವಿ, ಅದು ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಶೇಖರಣೆ ಆಗಿರುತ್ತೆ ನೀವು ಏನ್ ಓದಿರ್ತೀರೋ. ಸೊ ಪ್ರಶ್ನೆ ಓದಿದ ತಕ್ಷಣನೇ ನಿಮ್ಗೆ ಆನ್ಸರ್ ನೆನಪ್ ಬರುತ್ತೆ. ಸೊ ನೀವು ಟಿಕ್ ಮಾಡ್ತೀರಾ. ನಿಮ್ಮ ಮಾನಸಿಕವಾಗಿ ಆರೋಗ್ಯ ಅಂದ್ರೆ ಸರಿಯಾಗಿಲ್ಲ, ಏನೋ ಜಗಳ ಆಡಿದ್ರಿ, ನಿಮ್ಮ ಮನಸ್ಥಿತಿ ಸರಿ ಇಲ್ಲ ಇದ್ದಾಗ ಅದು ನಿಮ್ಮ ಒಂದು ಪರೀಕ್ಷೆಯ ಮೇಲೇನೂ ಸಹ ಪರಿಣಾಮ ಬೀರುತ್ತೆ. ಈ ಒಂದು ಕೊನೆ ಕ್ಷಣದ ತಯಾರಿಯಲ್ಲಿ ಇದು ತುಂಬಾ ಮುಖ್ಯ. ಯಾವುದೇ ಒಂದು ನಕಾರಾತ್ಮಕ ಯೋಚನೆಗಳು ಅಥವಾ ಜಗಳ, ಕಲಹಗಳು ಯಾರೊಂದಿಗೂನು ಸಹ ಮಾಡಕ್ ಹೋಗ್ಬೇಡಿ. ನಿಮ್ಮ ಒಂದು ಪರೀಕ್ಷೆಯ ತಯಾರಿಯಲ್ಲಿ ನೀವು ಇರಿ. ಆಮೇಲೆ ನಿಮಗೆ ಬೇಕಾಗುವಂತಹ ವಸ್ತುಗಳನ್ನ ತಗೊಂಡ್ ಹೋಗೋದಕ್ಕೆ ನಿಜವಾಗ್ಲೂ ಮರಿಬೇಡಿ. ಹಲವಾರು ವ್ಯಕ್ತಿಗಳು ಹಾಲ್ ಟಿಕೆಟು ಇಲ್ಲ ಬೇಕಾಗುವಂತಹ ಪೆನ್ನು, ಒಂದೇ ಪೆನ್ ಇಟ್ಕೊಂಡಿರ್ತಾರೆ, ಒಂದೊಂದ್ಸರಿ ಅದು ಬರಿಯಲ್ಲ. ತುಂಬಾ ಗೊಂದಲ, ಆತಂಕ ಆಗುತ್ತೆ. ಸೊ ಹೀಗೆಲ್ಲ ಚಿಕ್ಕ ಚಿಕ್ಕ ಒಂದು ಅಂಶಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಯಾವುದು ಬೇಕಾಗಿರುತ್ತೋ ನಿಮ್ಮ ಅಡ್ಮಿಟ್ ಕಾರ್ಡ್, ಹಾಲ್ ಟಿಕೆಟು, ಪೆನ್ನು, ಆಮೇಲೆ ಕುಡಿಯೋದಕ್ಕೆ ನಿಮ್ಗ್ ನೀರ್ ಬೇಕು ಅಂದ್ರೆ ನೀರನ್ನು ಸಹ ತಗೊಳ್ಳಿ. ಸೊ ನಿಮಗ್ ಯಾವ ವಸ್ತುಗಳು ಅಲ್ಲಿ ಬೇಕೇ ಬೇಕು ಅವನ್ನ ಮುಂಚೆನೆ ಇಟ್ಕೊಂಡ್ಬಿಡಿ.
ಆಮೇಲೆ ನೀವು ಹೋಗುವ ಅಂದ್ರೆ ಎಲ್ಲಿ ಪರೀಕ್ಷೆಗೆ ಬರೆಯಕ್ ಹೋಗ್ತಿದ್ದೀರಿ ಅಲ್ಲಿ ಒಂದ್ ಮುಕ್ಕಾಲ್ ಗಂಟೆ ಮುಂಚೆನೆ ಹೋಗಿ ತಲುಪಿ. ನಿಮ್ಮ ಒಂದು ಬರೆಯುವ ಸ್ಥಳವನ್ನ ನಿಗದಿ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲೇ ಇದೆ ಅಂತ. ಸೊ ಇದ್ರಿಂದ ಗೊಂದಲವನ್ನ ಸೃಷ್ಟಿ ಮಾಡೋದನ್ನ ತಪ್ಪಿಸ್ಬಹುದು. ಬೇಗ ಹೋಗಿ ನಾವು ನೋಡ್ಕೊಂಡ್ರೆ ನಾವೆಲ್ಲಿ ಎಕ್ಸಾಮ್ ಬರೀತಾ ಇದ್ದೀವಿ ಅಂತ ನಿಮಗೂನು ಸಹ ಸಮಾಧಾನ ಆಗುತ್ತೆ. ಯಾವುದೇ ಒಂದು ಭಯ, ಆತಂಕಕ್ಕೆ ಅದು ಎಡೆ ಮಾಡಲ್ಲ. ಸೊ ಈ ಕೆಲವು ಅಂಶಗಳನ್ನ ನಿಜವಾಗ್ಲೂ ನೆನ್ಪಿಟ್ಕೊಳ್ಬೇಕಾಗತ್ತೆ. ಆಮೇಲೆ ನೀವು ಓದಿದಂತಹ ವಿಷಯಗಳು ಹೇಗೆ ಇವಾಗ ಬೇರೆ ಬೇರೆ ಪ್ಯಾಟರ್ನ್ಸ್ ಅಲ್ಲೆಲ್ಲ ನೋಡಿರ್ತೀರಾ, ತುಂಬಾ ವಿಡಿಯೋಸ್ ನೋಡಿರ್ತೀರಾ, ಬುಕ್ಸ್ ಓದಿರ್ತೀರಾ. ಆದರೆ ಅಲ್ಲಿ ಕೊಡುವಂತಹ ಪ್ರಶ್ನೆಗಳಿಗೆ ಅಂದ್ರೆ ನಾವು ಓದಿದ್ದು ಬರುತ್ತೋ ಇಲ್ಲೋ ಅಲ್ಲಿ ಈ ತರದ ಹಲವಾರು ಗೊಂದಲಗಳು ಮನಸ್ಸಿನಲ್ಲಿ ಇರುತ್ತೆ. ಅದೇ ತರದ ಪ್ರಶ್ನೆಗಳು ಬರ್ದೇ ಇದ್ರೂ ಸಹ ಅದಕ್ಕೆ ರಿಲೇಟೆಡ್ ಇರುವ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಯಾವುದೇ ಒಂದು ಗೊಂದಲ ಬೇಡ, ಆತಂಕ ಬೇಡ. ನೀವು ಎಕ್ಸಾಮ್ ಅಂದ್ರೆ ಟಿಕ್ ಮಾಡ್ಬೇಕಾದ್ರೆ, ಉತ್ತರಗಳನ್ನು ಟಿಕ್ ಮಾಡ್ಬೇಕಾದ್ರೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಯಾವ್ದು ಸರಿಯಾಗಿದೆ ಅದನ್ನ ಟಿಕ್ ಮಾಡಿ. ಆಮೇಲೆ ಇವಾಗ ಒಂದು 3-4 ವರ್ಷದ ಹಿಂದಿನಿಂದ ಯಾವೆಲ್ಲ ಕ್ವಶನ್ ಪೇಪರ್ಸ್ ಅಂದ್ರೆ ಪ್ರಶ್ನೆ ಪತ್ರಿಕೆಗಳು ಬಂದಿದಾವೆ ಅಂದ್ರೆ ಮುಗಿದು ಹೋಗಿರುವಂತದ್ದು ಅವುಗಳನ್ನ ನೀವು ಟೈಮ್ ಸೆಟ್ ಮಾಡ್ಕೊಂಡು ಎಷ್ಟೊಂದ್ ಜನ ಅವಾಗ್ಲೇ ಟಿಕ್ ಮಾಡಿ ಕರೆಕ್ಟ್ ಟೈಮ್ಗೆ ಎಲ್ಲಾ ಆನ್ಸರ್ಸ್ ಗಳನ್ನ ನನಗೆ ಟಿಕ್ ಮಾಡಕ್ ಆಗುತ್ತೋ ಇಲ್ಲೋ ಅನ್ನೋದನ್ನ ಸಹ ಪರೀಕ್ಷೆ ಒಳಗ್ಪಡಿಸ್ಕೊಂಡಿರ್ತೀರಾ. ಆದ್ರೆ ಯಾರೆಲ್ಲ ಪರೀಕ್ಷೆಗೆ ಬರೆಯಕ್ ಹೋಗ್ತಾ ಇದೀರೋ ಈ ಒಂದು ಕೆಲಸವನ್ನ ಮಾಡಿ. ಅಂದ್ರೆ ಹಿಂದಿನ ವರ್ಷಗಳ ಕೆಲವು ಕ್ವಶನ್ ಪೇಪರ್ಗಳನ್ನ ಟೈಮ್ ಸೆಟ್ ಮಾಡ್ಕೊಂಡು ಅಷ್ಟು ಟೈಮಲ್ಲಿ ನಾನು ಎಲ್ಲಾ ಆನ್ಸರ್ ಗಳನ್ನ ಟಿಕ್ ಮಾಡಕ್ ಆಗುತ್ತೋ ಇಲ್ವೋ ಅಂತ ನೀವೊಂದ್ಸರಿ ಪರೀಕ್ಷೆಗೆ ನಿಮ್ಮನ್ನ ನೀವೇ ಒಳಪಡಿಸ್ಕೊಳ್ಳಿ. ಅವಾಗ ನಿಮ್ಗೆ ಗೊತ್ತಾಗತ್ತೆ ನೀವ್ ಎಷ್ಟು ಓದಿದೀರಾ, ನಿಮ್ಗೆ ಬರೆಯೋಕೆ ಆಗ್ತಾ ಇದೆಯೋ ಇಲ್ವೋ, ಎಷ್ಟು ಟೈಮ್ ನಿಮ್ಗೆ ಬೇಕಾಗತ್ತೆ. ಇವೆಲ್ಲಾ ಅಂಶಗಳನ್ನ ನಮ್ಮನ್ನ ನಾವು ಪರೀಕ್ಷೆಗೆ ಗುರಿಪಡಿಸ್ಕೊಂಡಾಗ ಗೊತ್ತಾಗತ್ತೆ. ಸೊ ಯಾವುದೇ ಒಂದು ಭಯ, ಆತಂಕ ಬೇಡ. ಎಕ್ಸಾಮ್‌ಗೆ ನೀವು ಹೋಗ್ಬೇಕಾದ್ರೆ ಮಾನಸಿಕವಾಗಿ ಸದೃಢವಾದ ತಯಾರಿ ನಿಜವಾಗ್ಲೂ ಬೇಕಾಗತ್ತೆ. ಆಹಾರ ಮತ್ತು ನಿದ್ದೆ ಇವೆರಡೂನು ಸಹ ತುಂಬಾ ಮುಖ್ಯ ಆಗತ್ತೆ ಮಾನಸಿಕ ಆರೋಗ್ಯದಲ್ಲಿ. ನೀವು ನಿದ್ದೆನೂ ಮಾಡ್ದೆ ಆಮೇಲೆ ಆಹಾರವನ್ನು ತೆಗೆದುಕೊಳ್ಳದೆ 4-5 ದಿನ ಸತತವಾಗಿ ಓದಿ ಪರೀಕ್ಷೆಯನ್ನ ಬರೀತೀರಾ ಇಲ್ಲ ಅಂತಿಲ್ಲ. ಆದ್ರೆ ನಿದ್ದೆ ಚೆನ್ನಾಗ್ ಮಾಡಿ. ಆದಷ್ಟು ಸರಿಯಾಗಿ ಊಟನೂ ಸಹ ಮಾಡಿ. ಇದೂನು ಸಹ ಪರೀಕ್ಷೆ ಚೆನ್ನಾಗ್ ಆಗೋದಕ್ಕೆ ತುಂಬಾ ಸಹಕಾರಿ. ಈ ಕೆಲವು ಅಂಶಗಳು ಈಗ ಯಾರೆಲ್ಲ ಟೆಟ್ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾ ಇದ್ದೀರೋ ಅವ್ರಿಗೆ ತುಂಬಾ ಅನುಕೂಲ ಆಗತ್ತೆ ಅಂತ ನಾನ್ ಭಾವಿಸಿದೀನಿ. ಸೊ ನಿಮ್ಗೆ ಹೇಗ್ ಅನ್ನಿಸ್ತು ನನ್ನ ವಿಡಿಯೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಯಾರೆಲ್ಲ ಟೆಟ್ ಎಕ್ಸಾಮ್‌ಗೆ ಬರೆಯಕ್ ಹೋಗ್ತಿದ್ದೀರೋ ಅವ್ರಿಗೆಲ್ಲರಿಗೂನು ಸಹ ಶುಭ ಹಾರೈಕೆಗಳು. ಆಲ್ ದಿ ವೆರಿ ಬೆಸ್ಟ್. ಎಕ್ಸಾಮ್ ಚೆನ್ನಾಗಾಗ್ಲಿ. ನೀವೆಲ್ಲರೂ ಉತ್ತೀರ್ಣ ಆಗ್ಬೇಕು ಅನ್ನೋದೇ ನನ್ನ ಒಂದು ಆಸೆ. ನಮಸ್ಕಾರಗಳು.